ಇಲ್ಲಿ ಕ್ವಶನ್ ನಂಬರ್ 17 ನೋಡಿ. ಇದು ಮೊನ್ನೆ HK ಭಾಗಕ್ಕೆ FD ಎಕ್ಸಾಮ್ ನಡೀತಲ್ಲ, ಅಲ್ಲಿ ಕ್ವಶನ್ ಬಂದಿತ್ತು. ಇದು ಕ್ವಶನ್ ತುಂಬಾ ಸಲ ರಿಪೀಟ್ ಆಗಿದೆ. ತಾವು ಯಾರಾದ್ರೂ 5 ಎಕ್ಸಾಮ್ 6 ಎಕ್ಸಾಮ್ ಬರ್ತಾರೆ ಗೊತ್ತಿರುತ್ತೆ. ಬಹಳ ಅಂದ್ರೆ ಬಹಳ ಸಲ ರಿಪೀಟ್ ಆಗಿದೆ. ಏನಿದೆ ಕ್ವಶನ್ ನೋಡಿ. ಈ ಕೆಳಗಿನ ಯಾವ ಅರಣ್ಯದ ಪ್ರಕಾರವು ಭಾರತದಲ್ಲಿ ಅತ್ಯಂತ ವ್ಯಾಪಕವಾಗಿದೆ ಅಂತ ಪ್ರಶ್ನೆ ಇದೆ. ಅಂದ್ರೆ ಭಾರತದಲ್ಲಿ ಅತಿ ಹೆಚ್ಚಾಗಿ ಕಂಡು ಬರುವ ಅರಣ್ಯ ಪ್ರದೇಶ ಯಾವುದು ಅಂತ ಪ್ರಶ್ನೆ. ಇದಕ್ಕೆ ಉತ್ತರ ಏನಪ್ಪಾ ಅಂದ್ರೆ ಉಷ್ಣವಲಯದ ಶುಷ್ಕ ಎಲೆ ಉದುರುವ ಅರಣ್ಯಗಳು. ಓಕೆ, ಟ್ರಾಪಿಕಲ್ ಡ್ರೈ ಡೆಸಿಡಿಯಸ್ ಫಾರೆಸ್ಟ್ ಅಂತ ಕರಿತೀವಿ. ಎರಡು ತರ ಬರುತ್ತೆ. ಉಷ್ಣವಲಯದ ಎಲೆ ಉದುರುವ ಅರಣ್ಯಗಳಲ್ಲಿ ಎರಡು ತರ ಬರುತ್ತೆ. ಒಂದು ಮಾಯಿಸ್ಟ್ ಡೆಸಿಡಿಯಸ್ ಫಾರೆಸ್ಟ್, ಇನ್ನೊಂದು ಡ್ರೈ ಡೆಸಿಡಿಯಸ್ ಫಾರೆಸ್ಟ್ ಅಂತ ಬರುತ್ತೆ. ಓಕೆ, ಆರ್ದ್ರ ಎಲೆ ಉದುರುವ ಅರಣ್ಯಗಳು, ಶುಷ್ಕ ಎಲೆ ಉದುರುವ ಅರಣ್ಯಗಳು. ಆದ್ರೆ ಅತಿ ಹೆಚ್ಚಾಗಿ ಕಂಡು ಬರುವುದು ಶುಷ್ಕ ಎಲೆ ಉದುರುವ ಅರಣ್ಯಗಳು. ನಿಮಗೆ ಗೊತ್ತಿರಬೇಕು. ಇದೇ ನಾನು ಕ್ವಶನ್ ಗೂಗಲ್ ಜೆಮಿನಾಯದಲ್ಲಿ ಕೇಳಿದೆ. ಇದು ಇಲ್ಲಿವರೆಗೂ ಭಾರತದಲ್ಲಿ ಅಥವಾ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಎಷ್ಟು ಸಲ ಕೇಳಿದರೆ ಈ ಕ್ವಶನ್, ಎಷ್ಟು ಸಲ ರಿಪೀಟ್ ಆಗಿದೆ ಅಂತ ಅಂದಾಗ ಸುಮಾರು 20ಕ್ಕೂ ಹೆಚ್ಚು ಬಾರಿ ಇದು ರಿಪೀಟ್ ಆಗಿದೆ. IAS ಎಕ್ಸಾಮ್ ಅಲ್ಲಿ ಬಂದಿದೆ ಅಂತೆ. ಆಮೇಲೆ SSC ಎಕ್ಸಾಮ್ ಅಲ್ಲಿ ಈ ಕ್ವಶನ್ ಕೇಳಿದ್ದಾರೆ. KPSC ಅಲ್ಲಿ ಅಂತೂ ಬಹಳ ಸಲನೇ ಬಂದಿದೆ. KS, FD, SD ನೀವು ಹಳೆ ಪ್ರಶ್ನೆ ಪತ್ರಿಕೆಗಳು ನೋಡಿ. ನೆಕ್ಸ್ಟ್ RRB ಅಲ್ಲಿ ಬಂದಿದೆ. ನೆಕ್ಸ್ಟ್ ಪೊಲೀಸ್ ರಿಕ್ರೂಟ್ಮೆಂಟ್ PCPSI ಅಲ್ಲಿ ಈ ಕ್ವಶನ್ ಬಹಳ ಸಲ ಬಂದಿದೆ. ಸೊ ತುಂಬಾ ಸಲ ರಿಪೀಟ್ ಆಗಿದೆ. ಮತ್ತೆ TET ಮತ್ತು CET ಎಕ್ಸಾಮ್ ಅಲ್ಲಿ ಕೂಡ ಈ ಕ್ವಶನ್ ಬಹಳ ಸಲ ರಿಪೀಟ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಸಂಪೂರ್ಣ ಮಾಹಿತಿ ನಾನು ರೆಡಿ ಮಾಡಿದ್ದೀನಿ, ಕೊಟ್ಟಿದ್ದೀನಿ. ಓಕೆ, ಇಲ್ಲಿದೆ ನಿಮಗೆ ಕಾಣಿಸ್ತಾ ಇದೆ. ಭಾರತದ ಸಸ್ಯವರ್ಗದ ವಿಧಗಳು, ಟೈಪ್ಸ್ ಆಫ್ ಇಂಡಿಯನ್ ವೆಜಿಟೇಷನ್, ಇಲ್ಲ ಡೀಟೇಲ್ ನೋಟ್ಸ್ ಇದೆ. ಈ ನೋಟ್ಸ್ ಓದ್ಕೊಂಡ್ಬಿಟ್ರೆ ಒಂದು ಕ್ವಶನ್ ಗ್ಯಾರಂಟಿ ನಿಮಗೆ. ಸೊ ಈ ಒಂದು ನಿಮಗೆ ಕಂಟೆಂಟ್ ಬೇಕು, ಈ ನೋಟ್ಸ್ ಬೇಕಂದ್ರೆ ನನ್ನ ಟೆಲಿಗ್ರಾಮ್ ಚಾನಲ್ ಇದೆ, ಅಲ್ಲ ಜಾಯ್ನ್ ಆಗಿ. ಅದ್ರ ಲಿಂಕ್ ನಾನು ಕೊಡ್ತೀನಿ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ, ಮತ್ತು ಫಸ್ಟ್ ಕಮೆಂಟ್ ನೋಡ್ರಿ. ಇಲ್ಲ ಟೆಲಿಗ್ರಾಮ್ ಅಲ್ಲಿ ಶ್ರೀಧರ್ ಬಿರಾದರ್ ಗ್ರೂಪ್ ಅಂತ ಹೊಡೀರಿ, ಟೈಪ್ ಮಾಡಿ. ಸೊ ನಿಮ್ಗೆ ಅಲ್ಲಿ ಸಿಗುತ್ತೆ, ಈ ಒಂದು ನೋಟ್ ಸಿಗುತ್ತೆ. ಇದು ನೀವು ಓದ್ಕೊಂಡ್ಬಿಟ್ರೆ, ಇದು ನೀವು ಫಿಕ್ಸ್ ನೀವು ಮಾಡ್ಕೊಂಡ್ಬಿಟ್ರೆ, ಇದ್ರ ಮೇಲೆ ಗ್ಯಾರಂಟಿ ಒಂದು ಕ್ವಶನ್, ಪಕ್ಕಾ ಕ್ವಶನ್ ರಿಪೀಟ್ ಆಗೇ ಆಗುತ್ತೆ. ದೇರ್ ಇಸ್ ನೋ ಡೌಟ್. ಎಲ್ಲ ಡೀಟೇಲ್ ಕೊಟ್ಟಿದ್ದೀನ. ಉಷ್ಣವಲಯದ ನಿತ್ಯ ಹರಿದ್ವರ್ಣ ಅರಣ್ಯಗಳಿಗೆ ಸಂಬಂಧಪಟ್ಟಂತ ಮಾಹಿತಿ. ಆಮೇಲೆ ಎಲೆ ಉದುರುವ ಅರಣ್ಯಗಳಲ್ಲಿ 2 ತರ ಬರುತ್ತೆ, ಆರ್ದ್ರ ಮತ್ತು ಆಮೇಲೆ ಇದು ಡ್ರೈ ಡೆಸಿಡಿಯಸ್ ಬರುತ್ತೆ. ಎಲ್ಲ ಡೀಟೇಲ್ ಮಾಹಿತಿ ಇದರಲ್ಲಿ ಇದೆ. ಇಷ್ಟು ಮಾಡ್ತೀರಾ? ಈ ನೋಟ್ಸ್ ನಿಮ್ಮ ಹತ್ರ ಇದ್ರೆ ಇದ್ರ ಮೇಲೆ ಗ್ಯಾರಂಟಿ ಒಂದು ಕ್ವಶನ್ ಅನ್ನೋದು ನಿಮಗೆ ಗೊತ್ತಿರಬೇಕು. ಆಮೇಲೆ ಈಗ K708 ಹುದ್ದೆಗಳಿಗೆ ನೀವು ಎಕ್ಸಾಮ್ಸ್ ಪ್ರಿಪರೇಷನ್ ಮಾಡ್ತಾ ಇದ್ರೆ, ನಿಮಗೋಸ್ಕರ ನಾನು ಪ್ರಚಲಿತ ಘಟನೆಗಳನ್ನ ತಗೊಂಡು ಬಂದಿದ್ದೇನೆ. ಪ್ರಚಲಿತ ಘಟನೆಗಳು, ಪ್ರಶ್ನೆಗಳು ನನ್ನ ಹತ್ರ ಇದೆ. ಈ ಪ್ರಶ್ನೆಗಳು ತಾವು ಸದುಪಯೋಗ ಪಡಿಸ್ಕೊಳ್ಳಿ. ಈಗ 600 ಇತ್ತಲ್ಲ, ಈಗ ಮತ್ತೆ ಹೆಚ್ಚಿಗಾಗಿದೆ, 700 ಆಗಿದೆ. ಮತ್ತೊಂದಿಷ್ಟು ಪ್ರಶ್ನೆಗಳು ರೆಡಿ ಆಗಿದೆ. ಪ್ಲಸ್ ಒಂದು 70 ಬಜೆಟ್ ಪ್ಲಸ್ ಸರ್ವೆ ಮೇಲೆ ಕ್ವಶನ್ಸ್ ಇದೆ. ಬಜೆಟ್ ಮತ್ತು ಸರ್ವೆ ಮೇಲೆ ಕ್ವಶನ್ಸ್ ಇದೆ. 770 ಪ್ರಶ್ನೆಗಳಿದೆ ನೋಡಿ. ನಿಮಗೆ ಬೇಕು ಅಂದ್ರೆ ನಾನು ನಿಮಗೆ PDF ಕಳಿಸ್ತೀನಿ. ನೀವು ನನಗೆ 140 ಕಳಿಸ್ಬೇಕು. ಪ್ರತಿ PDF-ಗೆ 20 ರೂಪೀಸು. ಈ 70 ಕ್ವಶನ್ ಫ್ರೀ, ಮೇಲಿನ 70 ಕ್ವಶನ್ ಫ್ರೀ ಇರುತ್ತೆ. ಕ್ಲಿಯರ್ ಇದೆ? ಜಸ್ಟ್ ಈ ವಾಟ್ಸ್ಆಪ್ ನಂಬರ್ 7026583625 7026583625. ಯಾಕಂದ್ರೆ ಇದು ನಿಮ್ಗೆ ಕಾಣಲಿಲ್ಲ ಅಂದ್ರೆ ಇಲ್ಲಿದೆ. ಇದಕ್ಕೆ ನೀವೇನಿಲ್ಲ, CA7 ಅಂತ ಟೈಪ್ ಮಾಡಬೇಕು. ಕರೆಂಟ್ ಅಫೇರ್ಸ್ 7 ಅಂತ ನೀವು ಟೈಪ್ ಮಾಡಿದ್ರೆ ನಾನು 770 ಪ್ರಶ್ನೆಗಳು ಕಳಿಸ್ತೀನಿ. ನೀವು ನನಗೆ 140 ಫೋನ್ ಪೇ ಮಾಡಬೇಕು ಈ ನಂಬರ್ಗೆ. ನೆಕ್ಸ್ಟ್ ಪ್ರಶ್ನೋತ್ತರ ವಿವರಣೆಗಳೊಂದಿಗೆ ಪೇಪರ್ 2 ರೆಡಿ ಮಾಡಿದ್ದೀನಿ. ಕಂಪ್ಯೂಟರ್ ಜ್ಞಾನ 7 ಪ್ರಶ್ನೆಗಳಿದೆ ಅಂದ್ರೆ 700 ಪ್ರಶ್ನೆಗಳು ಸಿದ್ಧಪಡಿಸಿದ್ದೇನೆ ವಿತ್ ಆನ್ಸರ್. ಇಲ್ಲಿ ಕೂಡ ನಿಮಗೆ ಎಲ್ಲಿ ಬೇಕು ಅಲ್ಲಲ್ಲಿ ವಿವರಣೆ ಕೂಡ ಇದೆ, ಎಕ್ಸ್ಪ್ಲನೇಷನ್ ಕೂಡ ಇದೆ. ಅದಾದ್ಮೇಲೆ ಇಲ್ಲಿ ಕೂಡ ಕಂಪ್ಯೂಟರ್ ಜ್ಞಾನ ಸಾಮಾನ್ಯ ಕನ್ನಡ 11 ಪ್ರಶ್ನೆ ಪತ್ರಿಕೆ ಇದೆ, ಸಾಮಾನ್ಯ ಇಂಗ್ಲಿಷ್ 10 ಇದೆ. ಆಮೇಲೆ ಇದ್ರ ಜೊತೆಗೆ GK ಅಂದ್ರೆ ಪೇಪರ್ 1 ಅಲ್ಲಿ ಬರುತ್ತಲ್ಲ, ಸಂವಿಧಾನ, ಹಿಸ್ಟ್ರಿ, ಜಿಯೋಗ್ರಫಿ, ಅಲ್ಲಿ ಕೂಡ 10 ಪ್ರಶ್ನೆ ಪತ್ರಿಕೆಗಳು. ಇಷ್ಟು ಪ್ರಶ್ನೆ ಪತ್ರಿಕೆಗಳು PDF ಕನ್ನಡ ಮಾಧ್ಯಮದಲ್ಲಿ ಮಾತ್ರ ಇದೆ. ಕರೆಂಟ್ ಅಫೇರ್ಸ್ ಅಷ್ಟೇ, ಇದನ್ನು ಅಷ್ಟೇ, ಎಲ್ಲ ಕನ್ನಡ ಮಾಧ್ಯಮದಲ್ಲಿ ಮಾತ್ರ ಇದೆ, ಇಂಗ್ಲಿಷ್ ಮೀಡಿಯಂದಲ್ಲಿ ಇಲ್ಲ. ನೀವು 350 ಫೋನ್ ಪೇ ಮಾಡಿದ್ರೆ ಇಷ್ಟು ಕ್ವಶನ್ಸ್ ಕಳಿಸ್ತೀನಿ. ಇದು ನಿಮ್ಮ KE ಎಕ್ಸಾಮ್ ಮುಂದೆ ಬರುವಂತ ಯಾವುದೇ ಎಕ್ಸಾಮ್ಗೆ ಕೂಡ ನಿಮಗೆ ಇದು ಯೂಸ್ಫುಲ್ ಆಗುವಂತ ಕಂಟೆಂಟ್. ಮಸ್ತ್ ಕ್ವಶನ್ಸ್, ಸೂಪರ್ ಕ್ವಶನ್ಸ್ ನಾನು ತೆಗೆದಿದ್ದೇನೆ. ಸೇಮ್ ಅದೇ ವಾಟ್ಸ್ಆಪ್ ನಂಬರ್ಗೆ ನೀವು ಏನ್ ಮಾಡಬೇಕು, ಪೇಪರ್ 2 ಅಂತ ಟೈಪ್ ಮಾಡಬೇಕು. ಓಕೆ, ನಿಮ್ಗೆ 2 ಬೇಕಂದ್ರೆ CA7 ಪ್ಲಸ್ ಪೇಪರ್ 2 ಅಂತ ಟೈಪ್ ಮಾಡಿ ನಾನು 2 ಕೊಟ್ಟು ಕಳಿಸ್ತೀನಿ. ತುಂಬಾ ಯೂಸ್ಫುಲ್ ಕ್ವಶನ್ಸ್ ಇದೆ, ಸದುಪಯೋಗ ಪಡಿಸ್ಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.